ಬಗ್ಗೆ ಜಾಗೃತಿ ಮೂಡಿಸಿದರೆ ಸಾಲದು, ಅದನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕೆಂದು ತಹಶೀಲ್ದಾರ್ ಎಂ ಮಮತಾ ಹೇಳಿದ್ದಾರೆ. ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟೆಕೆರೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಿಸರ ಜಾಗೃತಿ ಹಾಗೂ ಗಿಡ ನಾಟಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕಿನ ತಹಶೀಲ್ದಾರ್ ಮಮತಾರವರು ಗಿಡ ನಾಟಿ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇದಲ್ಲದೆ ಇದು ಮಾನವನ ಅಟ್ಟಹಾಸಕ್ಕೆ ಪರಿಸರ ಇಂದು ಅವನತಿ ಅಂಚಿನಲ್ಲಿ ಸಾಗುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ವತಿಯಿಂದ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಈ ಒಂದು ಕೆರೆಯನ್ನು ಪುನಶ್ಚೇತನಗೊಳಿಸುವುದರ ಜೊತೆಗೆ ಸುತ್ತಲೂ ಉತ್ತಮ ವಾತಾವರಣ ನಿರ್ಮಿಸಲು ಸ್ವಸಹಾಯ ಸಂಘದ ಸದಸ್ಯರೇ ಗಿಡವನ್ನು ನೆಡುವ ಮೂಲಕ ಅದನ್ನು ಪೋಷಣೆ ಹೊಣೆ ಹೊತ್ತಿರುವುದು ಶ್ಲಾಘನೀಯ. ಇಂತಹ ಮಹತ್ವದ ಕಾರ್ಯ ಮಾಡುತ್ತಿರುವ ಈ ಸಂಸ್ಥೆಗೆ ತಾಲೂಕು ಆಡಳಿತ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ನಂತರ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಮತಾ ಹರೀಶ್ ರಾವ್ ಮಾತನಾಡಿ, ನಮ್ಮ ಬದುಕಿಗೆ ಆಮ್ಲಜನಕವು ಅವಶ್ಯಕವಾದುದು. ಇವುಗಳನ್ನು ಪೂರೈಸುವ ಮರಗಿಡಗಳ ಪರಿಸರವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪರಿಸರ ದಿನಾಚರಣೆಯನ್ನು ಒಂದು ದಿನ ಆಚರಿಸಿದರೆ ಸಾಲದು. ವರ್ಷದ 365 ದಿನವೂ ಪ್ರತಿಯೊಬ್ಬರೂ ಈ ಬಗ್ಗೆ ಕಾಳಜಿ ವಹಿಸುವ ಮೂಲಕ ಪ್ರಾಮುಖ್ಯತೆಯನ್ನು ನೀಡಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಪರಿಸರವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸಂಸ್ಥೆಯು ಜಿಲ್ಲಾದ್ಯಂತ ಸುಮಾರು 5,000ಕ್ಕಿಂತ ಹೆಚ್ಚು ಗಿಡಗಳನ್ನು ಕೆರೆಯ ದಡದ ಹತ್ತಿರ, ಶಾಲಾ ಕಾಲೇಜುಗಳ ಆವರಣದ ಸುತ್ತಮುತ್ತ, ದೇವಸ್ಥಾನದ ಆಸುಪಾಸಿನಲ್ಲಿ, ಪ್ರಗತಿ ವನಗಳಲ್ಲಿ ಹಾಗೂ ಇತರೆ ಖಾಲಿ ಪ್ರದೇಶಗಳಲ್ಲಿ ಗಿಡಗಳನ್ನು ನಾಟಿ ಮಾಡಿ ಕಾಡು ಪ್ರದೇಶವನ್ನಾಗಿ ಮಾರ್ಪಡಿಸಿ ಸುಂದರ ಪರಿಸರ ನಿರ್ಮಾಣ ಮಾಡುವ ಧ್ಯೇಯೋದ್ದೇಶವನ್ನು ಹೊಂದಿದ್ದೇವೆ ಎಂದರು. ಈ ವೇಳೆ ತಾಲೂಕು ಯೋಜನಾ ಅಧಿಕಾರಿ ಚಂದ್ರಶೇಖರ್ ಈ ಕಟ್ಟೆಕೆರೆ ಪುನಶ್ಚೇತನಗೊಳಿಸಲು ಬಂದಾಗ ಸುಮಾರು 2 ಎಕರೆ ಜಾಗ ಸಂಪೂರ್ಣ ಮುಚ್ಚಿ ನೀರು ಬತ್ತಿ ಹೋಗಿತ್ತು. ನಂತರ 2 ತಿಂಗಳ ಕಾಲ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಕೆರೆಯನ್ನು ಸುಮಾರು 15 ಲಕ್ಷಕ್ಕೂ ಹೆಚ್ಚು ಅಂದಾಜಿನಲ್ಲಿ ಪುನಶ್ಚೇತನಗೊಳಿಸಿ ಚಿಕ್ಕಮಗಳೂರು ಮುಖ್ಯ ರಸ್ತೆಯಲ್ಲಿ ಬರುವುದರಿಂದ ಪ್ರವಾಸಿಗರ ಅನುಕೂಲಕ್ಕಾಗಿ ಇಲ್ಲಿ ಒಂದು ಸುಂದರ ಉದ್ಯಾನವನ ಮಾಡುವ ಉದ್ದೇಶದಿಂದ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಸಹಕಾರ ಪಡೆದು ನಮ್ಮ ಸಂಘದ ಸದಸ್ಯರೇ ಗಿಡಗಳನ್ನು ಹಾಕಿ ಕೂರಲು ಆಸನದ ವ್ಯವಸ್ಥೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ರಾಜ್ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್, ಕೆರೆ ಸಮಿತಿ ಅಧ್ಯಕ್ಷರಾದ ಮೋಹನ್, ಕೃಷಿ ಮೇಲ್ವಿಚಾರಕರು, ವಲಯ ಮೇಲ್ವಿಚಾರಕರು, ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು, ರೈತರು ಹಾಗೂ ಇತರರು ಹಾಜರಿದ್ದರು. ಅದು ಪ್ರಕೃತಿ ಕೊಡ್ತಾ ಇರುವಂತಹ, ಉಚಿತವಾಗಿ ನೀಡ್ತಾ ಇರುವಂತಹ ಕೊಡುಗೆ. ಆ ಕೊಡುಗೆನೇ ನಾವು ಬಳಸ್ಕೊಳ್ಳೋಕೆ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೂ ಉಳಿಸ್ಬೇಕು ಅಂತ ಹೇಳ್ತಾ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಕೆರೆಗಳೇನು ಒತ್ತುವರಿ ಆಗಿದೆ, ದಯವಿಟ್ಟು ನೀವೇ ಸ್ವತಃ ಮುಂದೆ ಬಂದು ತೆರವು ಮಾಡಿಕೊಡ್ಬೇಕು. ಜೊತೆಗೆ ಕೆರೆಗಳನ್ನು ಉಳಿಸಿ ಹಾಳು ಮಾಡಬೇಡಿ. ನಿಮ್ಮ ಮನೆಗಳಿರುವಂತಹ ಅಥವಾ ಅಕ್ಕಪಕ್ಕಗಳಲ್ಲಿ ಫ್ಯಾಕ್ಟ್ರಿಗಳಿರುವಂತಹ ಕೆಟ್ಟ ನೀರುಗಳು ಅಥವಾ ಗಲೀಜು ಏನಿದೆ ಅದನ್ನು ತಂದು ಕೆರೆಗಳ ಬದಿಗಳು ಹಾಕೋದು ಅಥವಾ ಕೆರೆ ಒಳಗಡೆ ಹಾಕಿ ಅದನ್ನು ಹಾಳು ಮಾಡಬೇಡಿ. ಇದು ನಮ್ಮೆಲ್ಲರ ಆಸ್ತಿ, ಯಾರೋ ಒಬ್ಬರ ಆಸ್ತಿ ಅಲ್ಲ, ಅಥವಾ ಅಧಿಕಾರಿಗಳದ್ದು ಅಥವಾ ಅರಣ್ಯ ಇಲಾಖೆ ಆಸ್ತಿ ಅಲ್ಲ. ಇದು ಪ್ರತಿಯೊಬ್ಬ ಸಾರ್ವಜನಿಕರದ್ದು ಕೂಡ ಆಸ್ತಿಯಾಗಿರುತ್ತೆ. ದಯವಿಟ್ಟು ಕೆರೆಗಳನ್ನ ಉಳಿಸಿ, ಪ್ರಕೃತಿಗಳನ್ನ ಉಳಿಸಿ ಬೆಳೆಸಿ ಅಂತ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತೀನಿ.